subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ. ಗಾದೆಗಳು ವೇದಗಳಿಗೆ ಸಮವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ಮೇಲಿನ ಗಾದೆ ಮಾತು ತುಂಬ ಅರ್ಥಪೂರ್ಣವಾಗಿದೆ. ನಾವು ಬೇರೆಯವರಿಗೆ ನೀಡುವ ಸಹಾಯ ಅಥವಾ ದಾನವು ಅಂತಿಮವಾಗಿ ನಮಗೆ ಪುಣ್ಯದ ಫಲದಲ್ಲಿ ಹಿಂತಿರುಗುತ್ತದೆ ಎಂಬುದೇ ಇದರ ಅರ್ಥ. ಕೊಟ್ಟಿದ್ದು ತನಗೆ ಅಂದರೆ ನಾವು ಇನ್ನೊಬ್ಬರಿಗೆ ನೀಡುವ ದಾನ, ಧರ್ಮ ಅಥವಾ ಸಹಾಯವು ವ್ಯರ್ಥವಾಗುವುದಿಲ್ಲ. ಅದು ನಮಗೆ ಆತ್ಮತೃಪ್ತಿ, ಸಮಾಧಾನ ಮತ್ತು ಪುಣ್ಯದ ರೂಪದಲ್ಲಿ ನಮ್ಮಲ್ಲಿಯೇ ಉಳಿಯುತ್ತದೆ. ನಾವು ಸತ್ತ ಮೇಲೂ ನಾವು ಮಾಡಿದ ಒಳ್ಳೆಯ ಕೆಲಸಗಳು ನಮ್ಮ ಹೆಸರನ್ನು ಉಳಿಸುತ್ತವೆ. ಬಚ್ಚಿಟ್ಟಿದ್ದು ಪರರಿಗೆ ಅಂದರೆ ನಾವು ಸ್ವಾರ್ಥದಿಂದ ಕೂಡಿಟ್ಟ ಸಂಪತ್ತು, ಹಣ ಅಥವಾ ವಸ್ತುಗಳು ನಮಗೆ ಶಾಶ್ವತವಲ್ಲ. ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ಯಾವುದನ್ನೂ ಜೊತೆಯಲ್ಲಿ ಕೊಂಡೊಯ್ಯಲು ಸಾಧ್ಯವಿಲ್ಲ. ನಾವು ಅತಿಯಾದ ಆಸೆಯಿಂದ ಹಾಗೂ ಜಿಪುಣತನದಿಂದ ಕೂಡಿಟ್ಟ ಹಣ, ಸಂಪತ್ತು ಮರಣದ ನಂತರ ಮಕ್ಕಳು ಅಥವಾ ಸಂಬಂಧಿಕರ ಪಾಲಾಗುತ್ತದೆ. ಹಣ, ಸಂಪತ್ತು ಮತ್ತು ಐಶ್ವರ್ಯ ಯಾವುದೂ ಶಾಶ್ವತವಲ್ಲ. ಸಮಾಜದಲ್ಲಿ ಮನುಷ್ಯ ಕೇವಲ ತನಗಾಗಿ ಬದುಕದೆ ಸಮಾಜಕ್ಕೋಸ್ಕರ ಬದುಕಬೇಕು. ನಿಜವಾದ ಶ್ರೀಮಂತಿಕೆ ಇರುವುದು ಕೊಡುವುದರಲ್ಲಿಯೇ ಹೊರತು ಕೂಡಿಡುವುದರಲ್ಲಿ ಅಲ್ಲ. ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಎಷ್ಟು ಸಂಪಾದಿಸಿದ ಎನ್ನುವುದಕ್ಕಿಂತ ಎಷ್ಟು ಜನರಿಗೆ ಸಹಾಯ ಮಾಡಿದ ಎನ್ನುವುದು ಮುಖ್ಯ. ನಾವು ಮಾಡುವ ದಾನ ನಮ್ಮನ್ನು ಕೈ ಹಿಡಿಯುತ್ತದೆ. ಮಕ್ಕಳೇ, ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೊಂದು ಶ್ರೀ ನಾಲೆಡ್ಜ್ ಪಾತ್ ಎಂಬ ಹೊಸ ಇಂಗ್ಲಿಷ್ ಚಾನಲನ್ನು ಪ್ರಾರಂಭಿಸಿದ್ದೇವೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಅಲ್ಲೂ ಸಹ ನೀವು ಸಬ್ಸ್ಕ್ರೈಬ್ ಮಾಡಿ ಜ್ಞಾನವನ್ನು ಪಡಿಬಹುದು. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.